ಇದು ಸಾರ್ವಜನಿಕರ ಆಸ್ಪತ್ರೆ, ಆದರೆ ಮೂಲ ಸೌಕರ್ಯಗಳ ಕೊರತೆ ಅನ್ನೋದು ಹೆಚ್ಚಾಗಿದೆ. ನೀರಿಲ್ಲದೆ ಅನಾರೋಗ್ಯದ ಪರಿಸ್ಥಿತಿ ಅನ್ನೋದು ಹೆಚ್ಚಾಗಿದೆ. ಹೌದು, ಒಂದು ಆಸ್ಪತ್ರೆ ಅಂತ ಸಂದರ್ಭದಲ್ಲಿ ಮೂಲಭೂತವಾಗಿ ಬೇಕಾಗಿರುವಂಥ ಅಷ್ಟು ಸೌಲಭ್ಯಗಳಿಲ್ಲ ಅಂದರೆ ಅದನ್ನು ಆಸ್ಪತ್ರೆ ಅಂತ ಹೇಗೆ ಕರೆಯೋದಕ್ಕೆ ಸಾಧ್ಯ? ಸಾರ್ವಜನಿಕ ಆಸ್ಪತ್ರೆ ಮಧುಗಿರಿಯ ದೃಶ್ಯಾವಳಿಯನ್ನು ನೀವು ನೋಡ್ತಾ ಇದ್ದೀರಿ. ತುಮಕೂರು ಜಿಲ್ಲೆ ಮಧುಗಿರಿಯ ಸರ್ಕಾರಿ ಆಸ್ಪತ್ರೆಯ ಪರಿಸ್ಥಿತಿ ಅಯೋಮಯ. ಕಳೆದ 3-4 ದಿನಗಳಿಂದ ನೀರಿಲ್ಲದೆ ಭಾರಿ ಪರದಾಟ. ಕೆಟ್ಟು ಹೋಗಿರುವ ಆಸ್ಪತ್ರೆ ಆವರಣದಲ್ಲಿ ಬೋರ್ವೆಲ್ ಪರಿಸ್ಥಿತಿ ನೀವು ನೋಡಬೇಕು. 6 ದಿನದಿಂದ ನೀರಿಲ್ಲದೆ ರೋಗಿಗಳನ್ನು ನೋಡೋದಕ್ಕಿರುವಂಥ ಸಂಬಂಧಿಕರ ಪರದಾಟ ಅನ್ನೋದು ಮುಂದುವರೆದಿದೆ. ಆಸ್ಪತ್ರೆಯಲ್ಲಿ ಶೌಚಕ್ಕೂ ನೀರಿಲ್ಲ. ಸರ್ಕಾರಿ ಆಸ್ಪತ್ರೆ ಮಧುಗಿರಿಯ ಪರಿಸ್ಥಿತಿ ನೋಡಿ. ಆರೋಗ್ಯ ಸಚಿವರು ಗಮನ ಹರಿಸಬೇಕಿತ್ತ ಕಡೆ. ಇನ್ನು ರಸ್ತೆ ಬದಿಯ ಸಾರ್ವಜನಿಕ ಶೌಚಾಲಯಕ್ಕೆ ರೋಗಿಗಳು ದೌಡಾಯಿಸ್ತಾ ಇದ್ದಾರೆ. ನೀರಿಲ್ಲದೆ ಎಷ್ಟರ ಮಟ್ಟಿಗೆ ಅಲ್ಲಿ ಅವ್ಯವಸ್ಥೆ ಆಗಿದೆ ಅನ್ನೋದನ್ನು ಈ ದೃಶ್ಯದಲ್ಲಿ ಗಮನಿಸಬಹುದು. ಊಟ ತಿಂಡಿಗೆ ಬಾಟಲ್ ನೀರು ಕೊಂಡು ತರ್ತಾ ಇದ್ದಾರೆ ರೋಗಿಗಳು. ನೀರಿಲ್ಲದೆ ಗಬ್ಬೆದ್ದು ನಾರ್ತಾ ಇದ್ದಾವೆ ಆಸ್ಪತ್ರೆಯ ಶೌಚಾಲಯಗಳು. ಕೂಡಲೇ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಂತೆ ರೋಗಿಗಳು, ಅವರ ಜೊತೆ ಇರುವಂಥ ಸಂಬಂಧಿಕರು ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಮಧುಗಿರಿ ಸರ್ಕಾರಿ ಆಸ್ಪತ್ರೆಗೆ ಅನಾರೋಗ್ಯ ಹಿಡಿದುಬಿಟ್ಟಿದೆ. ರೋಗಿಗಳಿಗೆಲ್ಲ ಅನಾರೋಗ್ಯ, ಸ್ವತಃ ಸರ್ಕಾರಿ ಆಸ್ಪತ್ರೆಗೆ ರೋಗ ಹಿಡಿದಿರೋದನ್ನು ನೀವು ಈ ದೃಶ್ಯದಲ್ಲಿ ಗಮನಿಸ್ಬೋದು. ಮಧುಗಿರಿ ಶಾಸಕರು KN ರಾಜಣ್ಣವರು ಅದೆಲ್ಲಿದ್ದಾರೋ ಗೊತ್ತಿಲ್ಲ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ, ಆದರೆ ಶಾಸಕರಾಗಿದ್ದಾರೆ. ಆಧಾರದಲ್ಲಿ ಅಲ್ಲಿನ ಸಮಸ್ಯೆಗೆ ಸೂಕ್ತ ರೀತಿಯ ಪರಿಹಾರವನ್ನು ಕೊಟ್ಟರೆ ಬಹಳ ಸೂಕ್ತ. ನೀರು ಎಷ್ಟು ದಿವಸದಿಂದ ಇಲ್ಲ? 5-6 ದಿವಸ ಇಲ್ಲ ಸರ್. ಮತ್ತೆ ಹೆಂಗ್ ಮಾಡ್ಕೊಳ್ತೀರಾ? ಹೆಂಗ್ ಮಾಡ್ತಾರೆ ಅಂದ್ರೆ ಏನ್ ಮಾಡಿರ್ತಾರೆ, ಬಾತ್ರೂಮ್ಗೂ ವಾಶ್ರೂಮ್ಗೂ ಮಕ ತೊಳೆಯಪ್ಪು ಏನು ಕೊಯ್ಲಲ್ಲ. ಪೇಷಂಟ್ಗಳು ಇಷ್ಟೊಂದು ಜನ ಇದ್ರು ಏನ್ ಮಾಡ್ಬೇಕು ಹೇಳು? ಅವ್ರಿಗೆ ಹೇಳಿದ್ರ ಈ ತರ ನೀರಿನ ಸಮಸ್ಯೆ? ಸಿಸ್ಟರ್ಗಳೆಲ್ಲ ಹೇಳಿದ್ರು ಸರ್. ಏನಂದ್ರು? ಅವರು ಅದೇ ನೀರಿಂದ ಸಮಸ್ಯೆ ಆಗೈತಿ, ಏನ್ ಮಾಡಲಿ, ಟ್ಯಾಂಕರ್ ತತ್ತಾರೆ, ಟ್ಯಾಂಕರ್ ನೀರು ಎಲ್ಲೆಲ್ಲಿಗೆ ಆಗ್ತವೆ ಅಂತ ಮಾತಾಡ್ತಿದ್ರು ಸರ್ ಅವರು. ಹಾಗಾದ್ರೆ ನಿಮ್ಗೆ ಈಗ ನೀರಿನ ಸಮಸ್ಯೆ ಇದೆ 3 ದಿವಸದಿಂದ. ಬೇರೆ ನೀರು ಏನು ವ್ಯವಸ್ಥೆ ಮಾಡಿಲ್ಲ ಅವರು? ಮಾಡ್ಯಾರ ಸರ್. ಮತ್ತೆಲ್ಲ ಹೆಂಗ್ ಮಾಡ್ತೀರಾ ಪೇಷಂಟ್ಗಳನ್ನ? ಬರ್ತಾವ್ರೆ ಇನ್ನ ಯಾವಾಗಲ ಟ್ಯಾಂಕರ್ ಕಳಿಸ್ತಾರಂತ ಸಿಸ್ಟರ್ಗಳು ಹೇಳಿದ್ರು. ಇನ್ನು ಯಾವಾಗ ಕಳಿಸ್ತಾರ? ಒಂದು ಟ್ಯಾಂಕರ್ ನೀರು ತಂದ್ರೆ ಎಲ್ಲೆಲ್ಲಿ ಕಳಿಸ್ತಾರ ಸರ್ ನೀರು? ಇಷ್ಟು ದೊಡ್ಡ ಆಸ್ಪತ್ರೆಗೆ ಒಂದು ಟ್ಯಾಂಕರ್ ಆಗಲ್ಲ. ಆಗ್ತವೆ ಸರ್ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ. ಎಲ್ಲ ಹೋಟ್ಲುಗಳೆಲ್ಲ ತಂದು ನೀರುಗಳು ಕುಡಿತಾವ್ರಿ. ನಾವು ಎರಡು ಬಾಟ್ಲು ತಂದಿದ್ದೀವಿ ನೀರು. ಹೊರಗಡೆನೂ ತರ್ತಾ ಇದ್ದೀರಾ ನೀರು? ದುಡ್ಡಿಗೆ ತಂದು ಕೊಡ್ತಾ ಇದ್ದೀವಿ, ಕೊಡಿಸಿದ್ದೀವಿ ಅವ್ರಿಗೆ. ವಾಶ್ರೂಮಲ್ಲೂ ಎಲ್ಲೂ ನೀರಿಲ್ಲ. ಪೇಷಂಟ್ಗಳು ಒಳಗವ್ರು ಅವ್ರನ್ನೆಲ್ಲ ಎತ್ತಾರೆ. ಹೌದಾ? ಹೇಳ್ತಾರೆ. 3 ದಿನದಿಂದ ಬರ್ತಾಯಿಲ್ಲ. ಮತ್ತೆಲ್ಲ ಹೆಂಗೆ ಮಾಡ್ಕೊಳ್ತೀರಾ ನೀರಿಗೆ? ಹೆಂಗೆ ಮಾಡ್ತೀವಿ ಅಂದರೆ ಏನು ಹುಷಾರಿಲ್ಲ ನಿಮಗೆ? ನಮಗೆ ಕಾಲು ಗಾಯ ಆಗಿತ್ತು ಸರ್. 3 ದಿವಸದಿಂದ ನೀರಿಲ್ಲ. ನೀರು ಬರ್ತಾ ಇಲ್ವಾ? ನೀರು ಬರ್ತಾ ಇಲ್ಲ ಸರ್. ಎಷ್ಟು ದಿವಸದಿಂದ? ಆಲೇ ಸುಮಾರು 8 ದಿವಸದಿಂದ ನೀರು ಕಂಡಿಲ್ಲ. ಹೌದಾ? ಮತ್ತೆ ಹೆಂಗೆ ಮಾಡ್ಕೊಳ್ತೀರಾ? ಅಲ್ಲಿಗೆ ಹೋಗಿ ಕೆಳಕ್ಕೆ ಹೋಗೋದು, ಇಲ್ಲಿಲ್ಲ. ಸರಿ, ನೀರಿನ ಸಮಸ್ಯೆ ಜಾಸ್ತಿ ಆಗ್ಬಿಟ್ಟು ಭಾರಿ ಕಷ್ಟ ಆಗೈತೆ ನೀರಿನ ಸಮಸ್ಯೆ. ಏನು ಬೇರೆ ವ್ಯವಸ್ಥೆ ಮಾಡಲಿಲ್ವ ಆಸ್ಪತ್ರೆ ಅವರು? ಯಾರು ಮಾಡಲಿಲ್ಲ. ನೀರು ಬರ್ತಾ ಇಲ್ವಾ? ನೀರು ಬರ್ತಾ ಇಲ್ಲ ಸರ್. ಎಷ್ಟು ದಿವಸ?